ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಸರ್ಕಾರ ಮಾಡ್ತಾ ಇದೆ. ಆಡಳಿತ ಯಂತ್ರಕ್ಕೆ ಉಪಯೋಗ ಆಗಬೇಕಿನ್ನ ಅನ್ನಕ್ಕಿಂತ ಹೆಚ್ಚಾಗಿ ತನಗೆ ರಾಜಕೀಯ ಲಾಭ ಆಗಬೇಕು ಅನ್ನುವಂಥ ಉದ್ದೇಶ ಇದರ ಹಿಂದೆ ಅಡಗಿದೆ. ಕಾಂತರಾಜು ಆಯೋಗದ ವರದಿಯನ್ನು 160 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಆ ವರದಿಯನ್ನು ಸ್ವೀಕಾರ ಮಾಡಲೇ ಇಲ್ಲ. ಈಗ 420 ಕೋಟಿ ರೂಪಾಯಿಯನ್ನು ಇದಕ್ಕೆ ಬಳಸಿಕೊಂಡು ಯಾವುದೇ ಪೂರ್ವ ಸಿದ್ಧತೆಯನ್ನು ಮಾಡದೆ ಇವತ್ತಿಗೆ 4ನೇ ದಿನ, ಇನ್ನು ಆಪ್ಗಳೇ ಕೆಲವು ತಾಲೂಕುಗಳಿಗೆ ರೀಚ್ ಆಗಲೇ ಇಲ್ಲ, ಕೆಲವು ತಾಲೂಕುಗಳಲ್ಲಿ ಇನ್ನೂ ಪ್ರಾರಂಭವೇ ಆಗಲಿಲ್ಲ. ಅಂದರೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳದೆ ತರಾತುರಿಯಾಗಿ ಅರ್ಜೆಂಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿ ಇದನ್ನು ಸಂಪೂರ್ಣವಾಗಿ ವಿಫಲ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನನಗನ್ಸುತ್ತೆ ನವೆಂಬರ್ನಲ್ಲಿ ಅವರು ಅಧಿಕಾರವನ್ನು ತ್ಯಜಿಸುವಂಥ ಕಾಲ ಸನ್ನಿಹಿತ ಆಗಿರೋದ್ರಿಂದ ಈ ಜಾತಿ ಗಣತಿ ಅಥವಾ ಈ ಸಮೀಕ್ಷೆಯನ್ನು ಮಾಡುವಂಥ ತರಾತುರಿಯಲ್ಲಿ ಅವರಿದ್ದಾರೆ. ನಿಜವಾದಂಥ ಉದ್ದೇಶ ಇದ್ದಿದ್ರೆ ಅವರಿಗೆ ಒಂದು ಪೂರ್ವ ತಯಾರಿಯನ್ನು ವ್ಯವಸ್ಥಿತವಾಗಿ ಮಾಡಿ ಸಮೀಕ್ಷೆಯನ್ನು ಮಾಡಬಹುದಾಗಿತ್ತು. ಅವರಿಗೆ ಇದರಲ್ಲಿ ಒಳ್ಳೇದಾಗಬೇಕಿನ್ನಕ್ಕಿಂತ ಹೆಚ್ಚಾಗಿ ರಾಜಕೀಯ ಲಾಭ ಬೇಕು ಅನ್ನುವಂಥ ದುರುದ್ದೇಶ ಇಟ್ಕೊಂಡು ಈ ಸಮೀಕ್ಷೆ ಇವತ್ತು ನಡೀತಾರೆ. ಸರ್, ಈಗ ಇಡೀ ರಾಜ್ಯ ಇದೊಂದು ಅಭಿವೃದ್ಧಿ ವಿರೋಧಿ ಆದಂಥ ಸರ್ಕಾರ. ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೀವಿ ಎನ್ನುವಂಥ ಘೋಷಣೆಯಲ್ಲಿ ರಾಜ್ಯದ ಸಂಪೂರ್ಣವಾದಂಥ ಅಭಿವೃದ್ಧಿಯನ್ನು ಮರೆತಿರುವಂಥ ಸರ್ಕಾರ. ಇಷ್ಟು ಗುಂಡಿಗಳನ್ನು ನನ್ನ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ನನ್ನ ರಾಜ್ಯದಲ್ಲಿ ನೋಡಲಿಲ್ಲ. ನಾನಿವತ್ತು ಉಡುಪಿಯಿಂದ ಬರ್ತಾ ಇದ್ದೇನೆ. ಉಡುಪಿಯಿಂದ ಸಿರ್ಸಿಗೆ ಬರುವ ತನಕ ಒಂದು 5,000 ಗುಂಡಿಗಳನ್ನ ನಾವು ನೋಡಿರ್ಬೋದು. ಅಂದರೆ ಎಲ್ಲ ಕಡೆಗಳಲ್ಲಿ ಇದೊಂದು ಗುಂಡಿ ಸರ್ಕಾರ, ಇದೊಂದು ಅಭಿವೃದ್ಧಿ ವಿರೋಧಿಯಾದಂಥ ಸರ್ಕಾರ, ಇದೊಂದು ಹಿಂದೂ ವಿರೋಧಿ ಸರ್ಕಾರ, ಇದೊಂದು ದಲಿತ ವಿರೋಧಿ ಆದಂಥ ಸರ್ಕಾರ. ಈ ಸರ್ಕಾರ ಯಾವತ್ತೂ ತನ್ನ ಕೊನೆ ಉಸಿರೆಳೆಯುತ್ತೆ ಅನ್ನೋದನ್ನ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈ ಸರ್ಕಾರದ ವಿರುದ್ಧ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಜನಾಕ್ರೋಶ ವ್ಯಕ್ತ ಆಗಿದೆ. ಅಭಿವೃದ್ಧಿಯನ್ನು ಮರೆತಿರುವಂಥ ಸರ್ಕಾರದ ವಿರುದ್ಧ ಜನ ರಸ್ತೆಗಿಳಿಯುವಂಥ ಅನಿವಾರ್ಯತೆ ಇವತ್ತು ನಿರ್ಮಾಣ ಆಗಿದೆ.